ಒಂದು ಪೂರ್ಣ ಸಿನಿಮಾ ಆಗೋದಕ್ಕೆ ಪೂರ್ಣ ಬೆಂಬಲ ಸಿಗುತ್ತೆ. ಯಾಕೆಂದರೆ ಬರೀ ಕ್ಯಾಮ್ರಾ ಹತ್ರ ಕೆಲಸ ಮಾಡೋದಿಲ್ಲ, ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋರೆ ಭಾಳ ಮುಖ್ಯ ಆಗ್ತಾರೆ. 2 ಗಂಟೆ ಎಲ್ಲೋ ಕಷ್ಟಪಟ್ಟು ಕೂಲಿ ಮಾಡಿ ಅಲ್ಲೆಲ್ಲೋ ತಂದು ನಮಗೆ ಕೊಟ್ಟು 100 ರೂಪಾಯಿ 70 ರೂಪಾಯಿ ಕೊಟ್ಟು 2.5 ಗಂಟೆ ನಾವು ಕೂಡಾಕ್ತೀವಿ. ಅದನ್ನು ನೋಡಿ ಅದರಲ್ಲಿ ಮೆಚ್ಕೊಂಡು ನಮಗೆ ಚಪ್ಪಾಳೆ ತಟ್ಟಿ ಬೇಷ್ ಅಂದಾಗ ಅದಕ್ಕಿಂತ ಸ್ವರ್ಗ ಇನ್ನೊಂದಿಲ್ಲ. 2 ಮಾತು ನಮ್ಮ ಶ್ರೀನಿವಾಸ್ ಅವ್ರು ಕೇಳಿದ್ರು. ಮೊದಲನೇದಾಗಿ ಯಾಕೆ ಈ ವಿಷ್ಣುವರ್ಧನ್ ಈ ಪಾತ್ರಕ್ಕೆ ತಗೊಂಡ್ರಿ ಅಂತ. ವಿಷ್ಣುವರ್ಧನ್ ಇಲ್ಲದಿದ್ರೆ ಮುತ್ತಿನಾರಾಯಣ ಮಾಡ್ತಾನೆ ಇರಲಿಲ್ಲ. ಇನ್ಯಾವ ಆ್ಯಕ್ಟರೂ ಒಬ್ಬ ಡೈರೆಕ್ಟರ್ ಫ್ರೆಂಡ್ಲಿ, ಒಬ್ಬ ಡೈರೆಕ್ಟ್ರಿಗೆ ಏನು ಬೇಕು ಅನ್ನೋದನ್ನ ಕೊಡಬೇಕಲ್ಲ, ಅದು ವಿಷ್ಣುವರ್ಧನ್ ಅದರಲ್ಲಿ 2 ಇತ್ತು. 7ನೇ ವರ್ಷದಿಂದ ನಾವಿಬ್ಬರು ಒಂದು ಸೈಕಲ್ ಹೊಡ್ಕೊಂಡು ಮಸಾಲೆ ದೋಸೆ 1/2 ತಿನ್ಕೊಂಡು ನಮ್ಮ ಜರ್ನಿ ಇದ್ದವ್ರು. ಅದರಿಂದ ನಾನು ಅಷ್ಟು ವಿಷ್ಣುವರ್ಧನ್ನ ಹತ್ತಿರದಲ್ಲಿ ನೋಡಿ ಅವಾಗವಾಗ ಅವನ ಎಮೋಷನ್ಸು, ಅವನ ತಮಾಷೆ, ಅವನ ಫೀಲಿಂಗ್ಸ್ನ ಎಲ್ಲ ಗುರ್ಸಿದ್ದೆ. ಬಂಧನ ಆದಮೇಲೆ 5 ವರ್ಷ ನಾನು ಸಿನಿಮಾನೇ ಮಾಡಲಿಲ್ಲ, ಭಯ ಬಿದ್ದುಬಿಟ್ಟೆ. ಎಲ್ಲಪ್ಪ ಇನ್ನೊಂದು ಸಿನಿಮಾ ಮಾಡೋದು ಬಂಧನ ಆದಮೇಲೆ ಅಂತ ಕತೆ ಹುಡುಕಿದ್ದು. ಓದಿದಾಗ ನನಗೆ ಮೈಂಡಿಗೆ ಬಂದಿದ್ದೆ ವಿಷ್ಣುವರ್ಧನ್. ಇನ್ನೊಂದು ಆಲ್ಟರ್ನೇಟಿವೇ ಇರಲಿಲ್ಲ. ಇನ್ಯಾರು ಆಲ್ಟರ್ನೇಟಿವ್ ಆ ಕಾಲದಲ್ಲಿ ಇರಲೂ ಇಲ್ಲ. ರಾಜ್ಕುಮಾರ್ ಅವ್ರ ಪಿಕ್ಚರ್ ನೋಡಿ ಹೇಳಿದ್ರು, ನಮಗಂತೂ ಇಂಥ ಪಾತ್ರ ಸಿಕ್ಲಿಲ್ವೇ ಅಂತ ಹೇಳಿದ್ರು. ಸಂತೋಷ್ ಪಿಕ್ಚರ್ ನೋಡ್ಬಿಟ್ಟವರು, ಎಂಥ ಒಳ್ಳೆ ಪಿಕ್ಚರು, ನಮಗೊಂದು ಪಾತ್ರ ಈ ಥರ ದೇಶದ ಬಗ್ಗೆ ಸಿಕ್ಲಿಲ್ವಲ್ಲ ಅಂತ ಫೀಲ್ ಮಾಡಿದ್ರು. ಆದರೆ ಅದು ಈ ಪಾತ್ರಗಳು ಇದೆಲ್ಲ ಅದು ಋಣ ದೇವರು ಎಲ್ಲೆಲ್ಲಿ ಕೊಟ್ಟಿರ್ತಾನೋ ಅವ್ರವ್ರಿಗೆ ಸಂದಕ್ಕೆ ಆಗೋದು. ಹಾಗೆ ಒಂದು ಆಕ್ಸಿಡೆಂಟ್ ಆಯಿತು ಅದರಲ್ಲಿ. ತುಂಬ ಹಲವಾರು ಆಕ್ಸಿಡೆಂಟ್ ಆಗಿದೆ. ನಾನು ಅದನ್ನೆಲ್ಲ ಪುಸ್ತಕದಲ್ಲಿ ಬರಿತೀನಿ, ಮೇಕಿಂಗ್ ಆಫ್ ಮುತ್ತಿನಾರದಲ್ಲಿ ಹೇಗೆ ಅಂತ ಬರಿತೀನಿ. ಅದು ಒಂದು ಪ್ಯಾರಾಚೂಟ್ ಸೈಲಿಂಗ್ ಅಂತ ಇತ್ತು. ಆ ಪ್ಯಾರಾಚೂಟ್ ಸೈಲಿಂಗಲ್ಲಿ ಮನುಷ್ಯ ಮೇಲೆ ಹೋಗಿ ಪ್ಯಾರಾಚೂಟಿಂದ ಕೆಳಗಡೆ ಇಳಿಯೋದು, ಡ್ರಾಪ್ ಮಾಡ್ತಾರೆ. ಆ ಥರದ್ದು 2 ಶಾಟ್ ಬೇಕಾಗಿತ್ತು. ಅದೆಲ್ಲ ಇವತ್ತಾದರೆ ಕೂತ್ಕೊಂಡು ಕಣ್ಮುಚ್ಕೊಂಡ್ರೆ ಗ್ರಾಫಿಕಲ್ಲಿ ಮುಗಿಸ್ಬಿಡ್ಬೋದು. ಆದರೆ ಅವತ್ತು ಗ್ರಾಫಿಕ್ ಇರಲಿಲ್ಲ. ಡೈರೆಕ್ಟಾಗಿ ವಿಷ್ಣುವರ್ಧನ್ಗೆ ಪ್ಯಾರಾಚೂಟ್ ಹಾಕಿ 2-3 ಟೇಕ್ ತೆಗೆದ್ವಿ. ಸರಿ ಬರಲಿಲ್ಲ. ನಾನು ಬೇಡ ಸಾಕು 2-3 ಶಾಟ್ ಸಿಕ್ಕಿದೆ ಅದ, ಇಲ್ಲ ಅಂತ ವಿಷ್ಣು ಹಠ ಮಾಡಿ ಇನ್ನೊಂದು ಶಾಟ್ ಟ್ರೈ ಮಾಡೋಣ ಅಂತ. ಈ ಸಿನಿಮಾದಲ್ಲಿ ಇನ್ನೊಂದು ಶಾಟ್ ಅನ್ನೋದೇ ಭಾಳ ಡೇಂಜರ್. ಸೆಕೆಂಡ್ ಟೇಕ್ ಅಂದ ತಕ್ಷಣ ಬೇಕಾದಷ್ಟು ಜನಕ್ಕೆ ಆಕ್ಸಿಡೆಂಟ್ಗಳಾಗೋಗ್ಬಿಟ್ಟಿದೆ. ನೀವು ಚರಿತ್ರೆ ತೆಗೆದು ನೋಡಿ, ಟೇಕ್ 2 ಅಂದರೆ ಅದು ಭಾಳ ಕಷ್ಟ, ಬದುಕೋದೇ ಇಲ್ಲ ಅವರು. ಅಂಥದ್ರಲ್ಲಿ ಅದು ಬೇರೆ ಭಯ ಇತ್ತು ನನಗೆ. ಅದು ಏನಾಯಿತು, ಹೋಗ್ತಿದ್ದಂಗೆ ಅದು ಲಾಕ್ ಓಪನ್ ಆಗೋಯ್ತು. ಇಳಿಯುವಾಗ ಬಿದ್ದ ತಕ್ಷಣ ವಿಷ್ಣು, ನಾನು 150 ಅಡಿ 200 ಅಡಿ ದೂರದಲ್ಲಿದ್ದೆ. ರಾಜಾರಾಮ್ ಅವರು, ಸರ್ ಇವನೇನು ಹೇಳ್ತಾನೆ ಇಲ್ಲ, ಓಡಿ ಸರ್ ಅಂತ. ನಾನು ಓಡಿದೆ ಅಲ್ಲಿಗೆ. ಏಕೆಂದರೆ ಏನು ಹೆಚ್ಚು ಕಡಿಮೆ ಆಗಿಬಿಟ್ರೆ ಇನ್ನು ಜೀವಂತ ಪರಿಮಾಣ ಅದು ನಾವು ಇನ್ನು 7 ಜನ್ಮಕ್ಕೂ ಅದನ್ನು ಕ್ಯಾರಿ ಮಾಡಬೇಕಾಗುತ್ತಲ್ಲ, ಹೆಚ್ಚು ಕಡಿಮೆ ಆಗಿಬಿಟ್ರೆ. ಪುಣ್ಯಕ್ಕೆಲ್ಲ ಹೋದಾಗ ಏನು ವರಿ ಮಾಡಮ್ಮ, ನಾನು ಫಸ್ಟ್ ಕ್ಲಾಸ್ ಅಂದ ವಿಷ್ಣು. ರಾತ್ರಿ ಒಂದು ಸ್ಕಾಚ್ ಓಪನ್ ಮಾಡಿಬಿಡು ಅಂತ. ಅಂದರೆ ಅಷ್ಟು ಸ್ನೇಹ ಇತ್ತು. ಹಾಗೆ ವಿಷ್ಣುವರ್ಧನ್ ತಲೆ ಬೋಳಿಸೋದಿದೆಯಲ್ಲ, ನಾನು ಕಥೆಯಲ್ಲಿ ಹೇಳೇ ಇರಲಿಲ್ಲ ವಿಷ್ಣುವರ್ಧನ್ಗೆ ತಲೆ ಬೋಳಿಸ್ಬೇಕಾಗುತ್ತೆ ಅಂತ. ಚೂರೇ ಯಾಕೆಂದರೆ ಒಬ್ಬ ಡೈರೆಕ್ಟರ್ ಒಂದು ಆರ್ಟಿಸ್ಟ್ನ ಹ್ಯಾಂಡಲ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಅವ್ರ ಮೂಡಿಗೆ, ಆಮೇಲೆ ಅವ್ರನ್ನ ಹ್ಯಾಂಡಲ್ ಮಾಡೋ ಟೆಕ್ನಿಕ್ಕು ನಮಗೆ ಗೊತ್ತಿರಬೇಕು. ನಾವು ಡಿಕ್ಟೇಟ್ ಮಾಡೋಕ್ಕಾಗಲ್ಲ. ಅದೇನಿದ್ರು ಪ್ರೀತಿಯಿಂದ ಗೆಲ್ಲಬೇಕು ಒಬ್ಬ ಆ್ಯಕ್ಟರ್ನ. ಆ ಸಮಯದಲ್ಲಿ ಒಂದು ದಿವಸ ರಾತ್ರಿ ಹೇಳಿದೆ ಈ ಥರ ಇದೆ ಅಂತ. 2 ಸೆಕೆಂಡ್, ಸಿನಿಮಾಗೆ ಏನು ಬೇಕು ಮಾಡೋಣ, ಯಾಕೆಂದರೆ ಅದ್ರದ್ದು ಏನೇನಿತ್ತು ಅಂದರೆ, ನಮ್ಮ ಸೀನ್ನಲ್ಲಿ ತಲೆ ಬೋಳಿಸ್ಬಿಟ್ಮೇಲೆ ಇನ್ನು 6 ತಿಂಗಳು ಬೇರೆ ಪಿಕ್ಚರ್ ಮಾಡೋಕ್ಕಿರಲಿಲ್ಲ. ಯಾಕೆಂದರೆ ಹೇರ್ ಬೆಳಿಬೇಕು, ವಿಗ್ ಹಾಕಿದ್ರೆ ಮ್ಯಾಚ್ ಆಗಲ್ಲ, ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಬಟ್ ನಂದು ಒಂದೇ ಒಂದು ರಿಕ್ವೆಸ್ಟ್ ಅಂದ. ಏನಪ್ಪ ಅಂದೆ, ನಾರಾಯಣ್ ಅಂತ ಹೇರ್ ಕಟಿಂಗ್ ಇದ್ದಾರೆ, ಅವರೇ ಮಾಡ್ತಾ ಇದ್ದಿದ್ದು ವಿಷ್ಣು ಹೇರ್ ಕಟಿಂಗ್. ಅವನಿಗೆ ಬಟ್ಟೆ ಹಾಕ್ಬಿಡು, ಅವನೇ ಮಾಡಲಿ ಅಂತ. ಕೊನೆಗೆ ಅವನಿಗೆ ಬಟ್ಟೆ ಹಾಕಿ, ಅದು ಏನು ಒಂದು ಅರ್ಧ ದಿವಸ ತೆಗೆದೀವಿ. ಸ್ವಲ್ಪ ಪೋರ್ಷನ್ ತೆಗೆಯೋದು, ಆ್ಯಂಗಲ್ ಚೇಂಜ್ ಮಾಡೋದು, ಲೈಟ್ ಮಾಡೋದು, ಅದು ಆ ನೀರು ಹಾಕಿ ಆ ಮನುಷ್ಯ ಎಲ್ಲ ಇದು ಮಾಡ್ಬೇಕಾದ್ರೆ ಮತ್ತೆ ಇತ್ಲ ಕಡೆಯಿಂದ ತೆಗೆಯೋದು. ಹೀಗೆ ಆ ಶಾರ್ಟ್ಸ್ನ ತೆಗೆಯೋದಕ್ಕೆ ಏನಿಲ್ಲ ಅಂದರೂ 10 ಅವರ್ಸ್ ಮೇಲೆ ಆಯಿತು. ಅಷ್ಟೊತ್ತು ವಿಷ್ಣುವರ್ಧನ್ ಅಷ್ಟೂರ ಮೇಲೆ ಕೂತಿದ್ರು ಪಾಪ. ನಿಜವಾಗ್ಲೂ ಇವತ್ತು ವಿಷ್ಣುವರ್ಧನ್, ಸುಹಾಸಿನಿ ಮತ್ತು ಎಂಟೈರ್ ಯೂನಿಟ್, ಕ್ಯಾಮ್ರಾ ಆಗಿರ್ಬೋದು, ಸ್ಟಂಟ್ನವರಾಗಿರ್ಬೋದು, ಪ್ರತಿಯೊಬ್ಬರು ಅಷ್ಟು ಕಷ್ಟಪಟ್ಟಿದ್ದಾರೆ. ಅಂದರೆ
ಅದನ್ನು ಹೇಳೋಕ್ಕೆ ಯಾರಿಗೆ ಹೇಳಿದ್ರು ಅದು ನಂಬಕ್ಕಾಗಲ್ಲ, ಆ ಥರ ಕಷ್ಟಗಳು ಪಟ್ಟಿದ್ದೀವಿ. ಬಟ್ ಏನಂದರೆ ಒಂದು ತೆರೆ ಮೇಲೆ ನೋಡಿದಾಗ ಒಂದು ಸಂತೋಷ. ಇವತ್ತಿಗೂ ಮುತ್ತಿನಹಾರ ಒಂದು ಕ್ಲಾಸಿಕ್ ಅಂತಾರೆ. ಅದು ಹಾಗೇನೆ, ಕಾಗಜ್ಗೆ ಫುಲ್ ಮೊದಲು ಚೆನ್ನಾಗಿ ಹೋಗಲಿಲ್ಲ, ಆಮೇಲೆ ಕಾಗಜ್ಗೆ ಫುಲ್ ಒಂದು ಕ್ಲಾಸಿಕ್ ಆಯಿತು. ಮೇರಾ ನಾಮ್ ಜೋಕರ್ ಮೊದಲು ಓಡಲಿಲ್ಲ, ಆಮೇಲೆ ಕ್ಲಾಸಿಕ್ ಆಯಿತು. ಹಾಗೆ ಮುತ್ತಿನಹಾರ ಇನ್ನೂ 50 ವರ್ಷ ಆದರೂ ಅದು ಕ್ಲಾಸಿಕ್ ಆಗೇ ಇರುತ್ತೆ.